Hello students, welcome back to my PU Chemistry YouTube channel. Students, today we are going to study further about nomenclature. So today what we are going to study here is nomenclature of organic compounds having functional group. In our last session, we have studied about the nomenclature of an organic compounds having only branch chain alkanes, and then we have studied about a detailed rules which gives us a complete information how we have to write the IUPAC name for any given organic compound. There we have studied only about an alkane branch chain. So further, today we are going to learn more about how we have to name an organic compound when it is having one or more functional group. So, last class ನಾವು ಏನು ಕಲ್ತಿದ್ದೀವಿ ಅಂತಂದರೆ ಬರೀ nomenclature of an alkanes ಅಂತ ಕಲ್ತಿದ್ವಿ. ಈ ಸೆಷನ್ನಲ್ಲಿ ನಾವು ಫಂಕ್ಷನಲ್ ಗ್ರೂಪ್ ಇರುವಂಥ ಆರ್ಗ್ಯಾನಿಕ್ ಕಾಂಪೌಂಡ್ಗೆ ನೇಮಿಂಗ್ ಮಾಡ್ತೀವಿ. ಇಲ್ಲಿ ಫಸ್ಟ್ ನಮ್ಗೆ ಏನು ಗೊತ್ತಿರಬೇಕು ಅಂತಂದರೆ what is a functional group? Already you people have learned in one of the session. Now again I'll repeat it here, a small definition. What is a functional group? A functional group is one in which an atom or a group of atom gives us a complete information about the property of that particular compound. ಅಂದರೆ ಆ ಫಂಕ್ಷನಲ್ ಗ್ರೂಪ್ನಲ್ಲಿ ಏನಿರುತ್ತೆ ಅಂತಂದರೆ ಅಲ್ಲಿ ಯಾವ ಫಂಕ್ಷನಲ್ ಗ್ರೂಪ್ ಇರುತ್ತೆ ಆ ಫಂಕ್ಷನಲ್ ಗ್ರೂಪ್ ಪ್ರಾಪರ್ಟೀಸನ್ನು ನಮಗೆ ಕಾಂಪೌಂಡನ್ನು ತೋರಿಸುತ್ತೆ. ಸೊ ಇಫ್ ದೇರ್ ಈಸ್ ಎನಿ ಫಂಕ್ಷನಲ್ ಗ್ರೂಪ್ ಲೈಕ್ ಆಲ್ಕೋಹಾಲ್, ಆಲ್ಡಿಹೈಡ್, ಸೊ ದ ಕಾಂಪೌಂಡ್ ಗಿವ್ಸ್ ಅಸ್ ದ ಪ್ರಾಪರ್ಟಿ ಆಫ್ ದಟ್ ಫಂಕ್ಷನಲ್ ಗ್ರೂಪ್. ಸೊ ಐ ಹ್ಯಾವ್ ರಿಟರ್ನ್ ಹಿಯರ್ a list of few functional groups. Now first let us see here if what type of functional group is present. ಯಾವ functional groupಗೆ ನಾವು ಯಾವ ಥರ ಹೆಸರನ್ನು ಕೊಡ್ಬೋದು. ಆಮೇಲೆ ನಮ್ಮ ಫಸ್ಟ್ ಸೆಷನ್ ನಮ್ಮ ಲಾಸ್ಟ್ ಸೆಷನ್ನಲ್ಲಿ ನಾವು ಕಲ್ತಿದ್ವಿ ಸೆಕೆಂಡರಿ ಸಫಿಕ್ಸ್ ನಾವು ಅಲ್ಲಿ ಏನು ಓದಿರಲಿಲ್ಲ. ಮತ್ತು ನಮ್ಮ ಲಾಸ್ಟ್ ಸೆಷನ್ನಲ್ಲಿ ನಾವೇನು ನೋಡಿದ್ವಿ ಅಂತಂದರೆ IUPAC ಹೆಸರನ್ನು ಬರಿಬೇಕು ಅಂತ ಅಂದರೆ ನಮಗೆ 3 ಇಂಪಾರ್ಟೆಂಟ್ ಪದಗಳನ್ನು ನಾವು ಬಳಸಿದ್ವಿ. ಒಂದು ಪ್ರಿಫಿಕ್ಸ್ ಅಂತ, ಇನ್ನೊಂದು ರೂಟ್ ವರ್ಡ್, ಮೂರನೇದು ಸಫಿಕ್ಸ್. ಅದರಲ್ಲಿ ಸಫಿಕ್ಸ್ನಲ್ಲಿ ನಾನು ನಿಮ್ಗೆ ಹೇಳಿದೆ 2 ಥರ ಸಫಿಕ್ಸ್ ಇರುತ್ತೆ ಅಂತ. ಒಂದು ಪ್ರೈಮರಿ ಸಫಿಕ್ಸ್, ಇನ್ನೊಂದು ಸೆಕೆಂಡರಿ ಸಫಿಕ್ಸ್. ಲಾಸ್ಟ್ ಕ್ಲಾಸ್ನಲ್ಲಿ ಪ್ರೈಮರಿ ಸಫಿಕ್ಸ್ನಲ್ಲಿ ನಾವು ಬರೀ ಆಲ್ಕೇಸ್ ಅನ್ನೋದು ಯೂಸ್ ಮಾಡಿದ್ವಿ. ಇವತ್ತು ಆ ಪ್ರೈಮರಿ ಸಫಿಕ್ಸ್ ಜೊತೆ ನಾವು ಸೆಕೆಂಡರಿ ಸಫಿಕ್ಸನ್ನು ಯೂಸ್ ಮಾಡಿ ನಾವನ್ನು IUPAC ನೇಮ್ಸ್ ಬರಿತೀವಿ. ಸೊ ಅಪಾರ್ಟ್ ಫ್ರಮ್ ಯೂಸಿಂಗ್ ಪ್ರೈಮರಿ ಸಫಿಕ್ಸ್ we are going to use here a secondary suffix too. Now how to name it? So as you people might be remembered, what are the rules of nomenclature? I am not going to discuss here in detail as we have discussed in our last session. I am just saying the basic thing. So nomenclature of any organic compound depends upon 3 major rules. The first rule is main chain selection. ಅಂದರೆ ನಮ್ಮ ಪೇರೆಂಟ್ ಚೈನನ್ನು ಸೆಲೆಕ್ಟ್ ಮಾಡೋದು. ಸೆಕೆಂಡ್ ರೂಲ್ನಲ್ಲಿ ನಾವೇನು ನೋಡ್ತೀವಿ, ನಂಬರಿಂಗ್. whereas third rule is naming. ಇದು 3 ರೂಲ್ಸ್ ನಾವು ಡೀಟೇಲ್ ಆಗಿ ಲಾಸ್ಟ್ ಸೆಷನ್ನಲ್ಲಿ ಕಲ್ತಿದ್ದೀವಿ. ಸೊ ಇದೇ ಸೇಮ್ ರೂಲನ್ನು ನಾವಿಲ್ಲೂ ಫಾಲೋ ಮಾಡ್ತೀವಿ. ಇಲ್ಲಿ ಏನು ಮಾಡ್ತೀವಿ ನಾವು ಅಡಿಷನ್ ಆಗಿ ಫಂಕ್ಷನಲ್ ಗ್ರೂಪ್ ಇದ್ದಾಗ ದಟ್ ಈಸ್ ಅ ಸೆಕೆಂಡರಿ ಸಫಿಕ್ಸನ್ನು ಯಾವ ಥರ ಬರಿಬೇಕು ಅಂತ ನಾವಿಲ್ಲಿ ನೋಡ್ತೀವಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ನೇಮಿಂಗ್. ಬಿಫೋರ್ ದ್ಯಾಟ್ ಐ ಹ್ಯಾವ್ ರಿಟರ್ನ್ ಅ ಟೇಬಲ್ ಹಿಯರ್. ಈ ಟೇಬಲ್ನಲ್ಲಿ ನೋಡೋಣ ಯಾವ ಥರ ಫಂಕ್ಷನಲ್ ಗ್ರೂಪನ್ನು ನಮಗೆ ಬರ್ಬೋದು ಅಂತ. ನಾವು ಅ ಕ್ಲಾಸ್ ಆಫ್ ಅ ಕಾಂಪೌಂಡ್, ಫಂಕ್ಷನಲ್ ಗ್ರೂಪ್, ಪ್ರಿಫಿಕ್ಸ್ ಮತ್ತು ಸಫಿಕ್ಸ್
ಇಲ್ಲಿ ಕೆಲವು ಕಾಂಪೌಂಡ್ಸ್ಗೆ ನಾವು 2 ಅಥವಾ 3 ಫಂಕ್ಷನಲ್ ಗ್ರೂಪ್ ಇದ್ದಾಗ ಅದರಲ್ಲಿ ಒಂದಕ್ಕೆ ನಾವು ಪ್ರಿಫಿಕ್ಸ್ ಅಂತ ಬಳಸ್ತೀವಿ, ಒಂದಕ್ಕೆ ಸಫಿಕ್ಸ್ ಅಂತ ಬಳಸ್ತೀವಿ. ಏನು ರೀಸನ್ ಅಂತ ಅಂದರೆ, ಯಾವುದಕ್ಕೆ ನಾವು ಪ್ರಿಫಿಕ್ಸ್ ಯಾವುದು ಸಫಿಕ್ಸ್ ಅಂತ ಅಂದರೆ, ದೇರ್ ಇಸ್ ಅ ಲಿಸ್ಟ್ ಆಫ್ ಪ್ರಿಯಾರಿಟಿ ಫಂಕ್ಷನಲ್ ಗ್ರೂಪ್. ಆ ಲಿಸ್ಟನ್ನು ನಾನು ನಿಮಗೆ ಮುಂದೆ ಕೊಡ್ತೀನಿ. ಸೊ ಈ ಲಿಸ್ಟ್ ಯಾವ ಥರ ಅಂತ ಅಂದರೆ, ಯಾವ ನಮಗೆ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಫಸ್ಟ್ ಕಾಂಪೌಂಡ್ ಬರುತ್ತೆ ಅದಕ್ಕೆ ನಾವು ಮೇನ್ ಫಂಕ್ಷನಲ್ ಗ್ರೂಪ್ ಅಂತ ಇಟ್ಕೊಳ್ತೀವಿ. ಬೇರೆದಕ್ಕೆ ನಾವು ಸಬ್ಸ್ಟಿಟ್ಯೂಯೆಂಟ್ನಲ್ಲಿ ಸೈಡ್ ಚೈನ್ನಲ್ಲಿ ಬರುವ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್ when there is an alkane, as we have studied, alkanes ಅಂತ ಅಂದರೆ ಕಾಂಪೌಂಡ್ಸ್ ಹ್ಯಾವಿಂಗ್ ಕಾರ್ಬನ್ ಟು ಕಾರ್ಬನ್ ಸಿಂಗಲ್ ಬಾಂಡ್ ನಾವೇನು ಕರಿತೀವಿ, ಆಲ್ಕೇನ್ಸ್ ಅಂತ ಕರಿತೀವಿ. ಆಲ್ಕೀನ್ಸ್ ಅಂತ ಅಂದರೆ ಕಾರ್ಬನ್ ಮತ್ತು ಕಾರ್ಬನ್ ಮಧ್ಯ ಡಬಲ್ ಬಾಂಡ್ ಇರುತ್ತೆ, ಆವಾಗ ನಾವು ಲಾಸ್ಟ್ ಸಫಿಕ್ಸ್ಗೆ ENE ಅಂತ ಆ್ಯಡ್ ಮಾಡ್ತೀವಿ. ಅದೇ ಥರ ಆಲ್ಕೈನ್ಸ್ ಅಂತ ಅಂದರೆ ಕಾರ್ಬನ್ ಕಾರ್ಬನ್ ಮಧ್ಯ ಟ್ರಿಪಲ್ ಬಾಂಡ್ ಇರುತ್ತೆ, ಅಂದರೆ ಕಾರ್ಬನ್ ಕಾರ್ಬನ್ ಮಧ್ಯ 3 ಬಾಂಡ್ ಇದ್ದರೆ ಆವಾಗ ನಾವು ಸಫಿಕ್ಸ್ YNEIN ಅಂತ ಬರೀತೀವಿ. ಸೊ ಇಲ್ಲಿ ನೀವು ನೋಡ್ಬೋದು ಆಲ್ಕೇನ್, ಆಲ್ಕೀನ್, ಆಲ್ಕೈನ್ಸ್ಗೆ ನಾವು ಪ್ರಿಫಿಕ್ಸ್ ಅಂತ ಯಾವತ್ತೂ ಬಳಸಲ್ಲ. ಇಲ್ಲಿ ನಾವು ಬರೀ ಸಫಿಕ್ಸ್ ಅಂತ ಯೂಸ್ ಮಾಡ್ತೀವಿ, ದಟ್ ಈಸ್ ಅ ಪ್ರೈಮರಿ ಸಫಿಕ್ಸ್. ಈಗ ಇನ್ನು ಮುಂದೆ ಬರುವ ಕಾಂಪೌಂಡ್ಸ್ನಲ್ಲಿ ಈ ಫಂಕ್ಷನಲ್ ಗ್ರೂಪ್ಸ್ ಇದ್ದಾಗ ಅದಕ್ಕೆ ಕೆಲವುದಲ್ಲಿ ಸಫಿಕ್ಸ್ ಅಂತ ಯೂಸ್ ಮಾಡ್ತೀವಿ, ಕೆಲವುದಕ್ಕೆ ಪ್ರಿಫಿಕ್ಸ್ ಅಂತ ಯೂಸ್ ಮಾಡ್ತೀವಿ. ಫಸ್ಟ್ ಇದು ನೋಡ್ಕೊಳ್ಳೋಣ. ಹ್ಯಾಲೈಡ್ಸ್ ಅಂದರೆ ಹ್ಯಾಲೋಜನ್ಸ್. ಇದು ನಾವು ಎಕ್ಸ್ ಇಂದ ಇಂಡಿಕೇಟ್ ಮಾಡ್ತೀವಿ. ಯಾವ ಹ್ಯಾಲೋಜನ್ಸ್ ಅಂದರೆ FClBrI ಅಂದರೆ ಫ್ಲೋರೋ, ಕ್ಲೋರೋ, ಬ್ರೋಮೋ, ಅಯೋಡೋ, ಇದಕ್ಕೆ ಹ್ಯಾಲೋ. ನಮಗೆ ಎಫ್ ಅಂತ ಬಂದರೆ ಅದಕ್ಕೆ ನಾವು ಏನು ಕರಿತೀವಿ, ಫ್ಲೋರೋ ಅಂತ. ಇದು ಪ್ರಿಫಿಕ್ಸ್ ಮಾತ್ರ ನಾವು ಬರಿತೀವಿ. ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಸಫಿಕ್ಸ್ ಫಾರ್ ದ ಹ್ಯಾಲೋಜನ್ಸ್. ವಿಲ್ ನೆವರ್ ನೇಮ್ ಸಫಿಕ್ಸ್ ಫಾರ್ ಎನಿ ಹ್ಯಾಲೋಜನ್. It will be used only as a prefix. It is a substituent. We are having a substituent or in the side chain. F ಇದ್ದಾಗ ಫ್ಲೋರೋ ಅಂತ ಬರಿತೀವಿ, ಸಿ ಇದ್ದಾಗ ಕ್ಲೋರೋ, BR ಇದ್ರೆ ಬ್ರೋಮೋ, I ಇದ್ರೆ ಅಯೋಡೋ ಅಂತ ಬರಿತೀವಿ. Let us come for the next. ಆಲ್ಕೋಹಾಲ್ಸ್. ನಮ್ಮ ಫಂಕ್ಷನಲ್ ಗ್ರೂಪ್ನಲ್ಲಿ ಆಲ್ಕೋಹಾಲ್ಸ್ ನಾವು OH ಅಂತ ಇರುತ್ತೆ. ಈ OH 2 ಥರನೂ ಬಳಸ್ಬೋದು, either as a prefix or a suffix. Prefix ಯಾವಾಗ ಅಂತ ಅಂದರೆ when it is in substituent and when it is present along the parent chain, ಆವಾಗ ನಾವು suffix ಅಂತ ಬಳಸ್ತೀವಿ. I'll repeat it here. For alcohol, when OH group is present in the parent chain, that time we are using alcohol as a suffix. N-ನಲ್ಲಿ ನಾವು OL ಅಂತ ಯೂಸ್ ಮಾಡ್ತೀವಿ. ಪ್ರಿಫಿಕ್ಸ್ ಸಬ್ಸ್ಟಿಟ್ಯೂಯೆಂಟ್ ಇದ್ದಾಗ ಹೈಡ್ರಾಕ್ಸಿ ಅಂತ ಬಳಸ್ತೀವಿ. ಕಮಿಂಗ್ ಫಾರ್ ಆಲ್ಡಿಹೈಡ್ಸ್, ದ ಫಂಕ್ಷನಲ್ ಗ್ರೂಪ್ ಫಾರ್ ಆಲ್ಡಿಹೈಡ್ಸ್ ಇಸ್ CHO. ಹಿಯರ್ ವಿ ಆರ್ ಯೂಸಿಂಗ್ ಪ್ರಿಫಿಕ್ಸ್ as formyl or oxo, or in suffix we are using AL. ಅದೇ ಥರ ಕೀಟೋನ್ಸ್ ಇದ್ದಾಗ the functional group is C double bond O, where we are using prefix as OXO, whereas suffix on, that is ONE ಅಂತ ಕೊನೆಗೆ ನಾವು ಯೂಸ್ ಮಾಡ್ತೀವಿ. Now nitriles means the functional group carbon triple bond N, whereas prefix ಇದ್ದಾಗ ಸೈನೋ ಅಂತ ಯೂಸ್ ಮಾಡ್ತೀವಿ, ಸಫಿಕ್ಸ್ ಇದ್ದಾಗ ನೈಟ್ರಿಲ್. ಸಿಮಿಲರ್ಲಿ carboxylic acid COOH, prefix carboxy, suffix oic acid. Amines, functional group NH2, prefix amino, whereas suffix amine. One more group, nitro, functional group NO2, prefix nitro. We are not having any suffix word for the nitro because it will also be considered as a substituent. ಇದಿದೆ, ಫಂಕ್ಷನಲ್ ಗ್ರೂಪ್ಸ್ ಇದೆ. ನಾವು ಎಕ್ಸಾಂಪಲ್ ತಗೊಂಡು ಬರಿತಾ ಇದನ್ನು ನಿಮಗೆ ಹೇಳ್ತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಹಿಯರ್ ಫ್ಯೂ ಎಕ್ಸಾಂಪಲ್ಸ್. ನಾ ಕಮಿಂಗ್ ಬ್ಯಾಕ್ ಟು ನೇಮಿಂಗ್,
ನಾವು ಈಗ ಕೆಲವು ಗ್ರೂಪ್ಸ್ ತಗೊಂಡು ಸ್ಮಾಲರ್ ಫಂಕ್ಷನಲ್ ಗ್ರೂಪನ್ನು ಫಸ್ಟ್ ಬಳಸೋಣ. ಲೈಕ್ ಇಫ್ ಇಟ್ ಈಸ್ ಅ ಡಬಲ್ ಬಾಂಡ್, ಇಫ್ ಇಟ್ ಇಸ್ ಅ ಟ್ರಿಬಲ್ ಬಾಂಡ್ ಆರ್ ಎ ಸ್ಮಾಲ್ ಗ್ರೂಪ್ಸ್, ಅ ಸಿಂಗಲ್ ಫಂಕ್ಷನಲ್ ಗ್ರೂಪ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ಯೂಸ್ ದಟ್. ಸೊ ಲೆಟ್ ಮಿ ಟೇಕ್ ಹಿಯರ್ few examples. I have written here few examples. Now let us consider one by one and study this. So as the nomenclature rules, first rule is naming a functional group. ನಾವು ಲಾಸ್ಟ್ ಸೆಷನ್ನಲ್ಲಿ ಏನು ಇದ್ದಿದ್ವಿ ಅಂತ ಅಂದರೆ ಸಬ್ಸ್ಟಿಟ್ಯೂಯೆಂಟ್ಗೆ ಲೀಸ್ಟ್ ನಂಬರ್ ಬರಬೇಕು, ಆವಾಗ ಆ ನೇಮಿಂಗನ್ನು ಕರೆಕ್ಟ್ ಆಗುತ್ತೆ ಅಂತ. ಇಲ್ಲೂ ಅದೇ ರೂಲ್ ಪ್ರಕಾರ ಇಲ್ಲೇನಿದೆ, substituent is we having a functional group here that is a triple bond. We have to number in such a way that this triple bond should get the minimum number. First rule ಏನೀತು, select the main chain. ಇಲ್ಲಿ ಒಂದೇ ಚೈನ್ ಇರೋದ್ರಿಂದ this is our parent chain. ಫಂಕ್ಷನಲ್ ಗ್ರೂಪ್ ಇಲ್ಲಿದೆ, ನಾವು ಇಲ್ಲಿಂದ ನಂಬರಿಂಗ್ ಮಾಡಿದ್ರೂ ಸೇಮ್ ಆಗುತ್ತೆ, ಇಲ್ಲಿಂದ ನಂಬರಿಂಗ್ ಮಾಡಿದ್ರೂ ಸೇಮ್ ಆಗುತ್ತೆ. ಸೊ ಲೆಟ್ ಅಸ್ ನೇಮ್ ಇಟ್ ಫ್ರಮ್ ಎನಿ ಸೈಡ್ 1 2 3 4. ಸೊ ಹಿಯರ್ ದೇರ್ ಆರ್ 4 ಕಾರ್ಬನ್ ಆಟಮ್ಸ್. ಸೊ 4 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ನಮ್ಮ ರೂಟ್ ವರ್ಡ್ ಏನಾಯಿತು ಇಲ್ಲಿ, ಬ್ಯೂಟ್. ವಿಲ್ ಪುಟ್ ಅ ಹೈಫನ್, ದೆನ್ ಕಾರ್ಬನ್ 2ಗೆ ಟ್ರಿಬಲ್ ಬಾಂಡ್ ಇದೆ, ವಿಲ್ ರೈಟ್ ದ ನಂಬರ್ 2. ದೆನ್ ಸಿನ್ಸ್ ಯುವರ್ ಟ್ರಿಬಲ್ ಬಾಂಡ್ ಇಸ್ ದೇರ್, ವಿ ಹ್ಯಾವ್ ಸ್ಟಡಿಡ್ ಹಿಯರ್ ಫಾರ್ ಆಲ್ಕೈನ್ಸ್, ವಿ ಆರ್ ಗೋಯಿಂಗ್ ಟು ಮೆನ್ಷನ್ YNEI. ಸೊ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಈಸ್ but2i. Let me go for the next compound. Now let me number it on the right hand side. 1 2 3 4. Of course 4 carbon atoms is there, it is a but, and double bond is present to the carbon 3. So let me see from the other side. 1 2 3 4. ಈ ಕಡೆಯಿಂದ ತಗೊಂಡ್ರೆ ಈ ಡಬಲ್ ಬಾಂಡ್ಗೆ ನಮಗೆ ಕಾರ್ಬನ್ 1ಗೆ ಬರ್ತಾ ಇದೆ. ಸೊ ಹಂಗಾಗಿ writing it from the left hand side is a correct numbering for this compound. So let me write it here. 4 ಕಾರ್ಬನ್ ಇರೋದ್ರಿಂದ ರೂಟ್ ವರ್ಡ್ ಏನು, ಬ್ಯೂಟ್. ಕಾರ್ಬನ್ 1ಗೆ ಡಬಲ್ ಬಾಂಡ್ ಇದೆ, ಡಬಲ್ ಬಾಂಡ್ ಇದ್ದರೆ ಆಸ್ ಪರ್ ಅವರ್ ಫಂಕ್ಷನಲ್ ಗ್ರೂಪ್ ಆಲ್ಕೀನ್ಸ್ ಡಬಲ್ ಬಾಂಡ್ ಇದ್ದರೆ ಈನ್ ಅಂತ ಬರಿತೀವಿ. ಸೊ ವಿ ಆರ್ ಗೋಯಿಂಗ್ ಟು ರೈಟ್ EN. Now again here we have 4 carbon atom. ಇಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಕಾರ್ಬನ್ 1 ಇದಾಗುತ್ತೆ, ಕಾರ್ಬನ್ 2 3 4. ಸೊ ಕಾರ್ಬನ್ 1ಗೆ ಟ್ರಿಬಲ್ ಬಾಂಡ್ ಇದೆ. ಸೊ ಹೌ ವಿ ಕ್ಯಾನ್ ನೇಮ್ ಇಟ್ ಹಿಯರ್, ದೇರ್ ಆರ್ 4 ಕಾರ್ಬನ್ ಆಟಮ್ಸ್. ಸೊ ಇಟ್ ಈಸ್ ಎ ಬ್ಯೂಟ್ 1 I. So like this we have to name it. So let me take here, now we have studied here for just a compound having either double bond or a triple bond. Let me take here some more functional groups. Here again we have taken few more examples with a different functional group. So let us start naming it. Now here in this parent chain, let us count here how many carbon atoms are present. 1. This indicates there are 2 CH2 group, 3, this one is 4. Now how to number it? So since Br is present towards the right hand side, let us number it the other way. 1, 2 and 3 here, and this is 4. So here we are having 4 carbon atoms. So the root word is but. ಇಲ್ಲಿ 4 ಕಾರ್ಬನ್ ಆಟಮ್ಸ್ ಇರೋದ್ರಿಂದ ಇದಕ್ಕೆ ರೂಟ್ ವರ್ಡ್ ಏನು ಬರುತ್ತೆ, ಬ್ಯೂಟ್ ಬರುತ್ತೆ. ಇಲ್ಲಿ ಫಂಕ್ಷನಲ್ ಗ್ರೂಪ್ ಏನಿದೆ ನಮ್ಮದು Br, ದಟ್ ಈಸ್ ಅ ಹ್ಯಾಲೋ ಗ್ರೂಪ್, ಹ್ಯಾಲೈಡ್ಸ್ನಲ್ಲಿ. ಸೊ ನಾವು ಇದಕ್ಕೆ ಏನು ಯೂಸ್ ಮಾಡಬೇಕು, ಪ್ರಿಫಿಕ್ಸ್. ಸೊ Br ಇದ್ದಾಗ ನಾವೇನು ಬರಿತೀವಿ, ಬ್ರೋಮೋ ಅಂತ ಬರಿತೀವಿ. ಈಗ ಇದು 1 ಕಾರ್ಬನ್ ಆಟಮ್ಗೆ, ಫಸ್ಟ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರೋದ್ರಿಂದ ನಾವು ಇದಕ್ಕೆ ಏನು ಬರಿತೀವಿ, 1
Bromo, since 4 carbon atoms are there, 1 bromobutane. I hope you are understanding. So, functional group bromo ಕಾರ್ಬನ್ 1 ಇರೋದ್ರಿಂದ ಇಲ್ಲಿ ನಾವೇನು ಕರಿತೀವಿ 1 ಬ್ರೋಮೋಬ್ಯೂಟೇನ್ ಅಂತ ಕರಿತೀವಿ. ಈಗ ನೆಕ್ಸ್ಟ್ ಗ್ರೂಪ್ಗೆ ಹೋಗೋಣ. ಲೆಟ್ ಅಸ್ ಸಿ ಫಾರ್ ದ ನೆಕ್ಸ್ಟ್ ಒನ್. ಇಲ್ಲಿ ನಮ್ಮ ಫಂಕ್ಷನಲ್ ಗ್ರೂಪ್ ಏನಿದೆ, OH ಇದೆ. OHಗೆ ಏನು ಕರಿತೀವಿ ನಾವು, ಆಲ್ಕೋಹಾಲ್. ಆ್ಯಂಡ್ ಪ್ರಿಫಿಕ್ಸ್ ಇದ್ದಾಗ ಹೈಡ್ರಾಕ್ಸಿ, ಸಫಿಕ್ಸ್ ಇದ್ದಾಗ ON. ಇಲ್ಲಿ ಒಂದೇ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಇದೇ ಮೇನ್ ಫಂಕ್ಷನಲ್ ಗ್ರೂಪ್ ಆಗುತ್ತೆ. ಹಂಗಾಗಿ ನಾವು ಸಫಿಕ್ಸ್ ಅಂತಾನೆ ಬಳಸ್ತೀವಿ. ನಾವು ಲೆಟ್ ಅಸ್ ನಂಬರ್ ಇಟ್. ಸಿನ್ಸ್ ಇಟ್ ಈಸ್ ನಿಯರರ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ರೈಟ್ ಹ್ಯಾಂಡ್ ಸೈಡ್, 1 2 3 4 4 ಕಾರ್ಬನ್ ಆಟಮ್ ಇದೆ. ಸೊ ಫಾರ್ ದ್ಯಾಟ್ ವಿ ಆರ್ ರೈಟಿಂಗ್ ಇಟ್ ಬ್ಯೂಟ್. ಸೊ 4 ಕಾರ್ಬನ್ ಆಟಮ್ ಇರೋದ್ರಿಂದ ನಾವು ಬ್ಯೂಟ್. ಬಟ್ ಇಲ್ಲಿ ನಾವು ಏನು ಬರಿತೀವಿ, ಬ್ಯೂಟ್ ಟೇನ್ ಬದಲು ಇ ಅನ್ನೋ ನಾವು ಇಲ್ಲಿ ಯಾವಾಗಲೂ ಕೊನೆ ಇ ಅನ್ನೋ ನಾವು ಫಂಕ್ಷನಲ್ ಗ್ರೂಪ್ ಸಫಿಕ್ಸ್ಗೆ ಚೇಂಜ್ ಮಾಡ್ತೀವಿ. ಅದು ಯಾವಾಗಂತ ಅಂದರೆ ಒಂದೇ ಫಂಕ್ಷನಲ್ಲಿದ್ದರೆ ಸೇಮ್ 2 ಫಂಕ್ಷನಲ್ ಇದ್ದಾಗ ನಾವು ಬರೀ ಬ್ಯೂಟ್ ಅಂತ ಬರಿತೀವಿ. ಇಲ್ಲಿ ಒಂದೇ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ಬ್ಯೂಟೇನ್ ಅಂತ ಇ ಅನ್ನು ತೆಗೆದ್ಬಿಡ್ತೀವಿ. ಈಗ OH ಗ್ರೂಪ್ ಸೆಕೆಂಡ್ ಕಾರ್ಬನ್ ಆಟಮ್ ಇರೋದ್ರಿಂದ 2, and for the functional group OH will be writing here OL, ಅಂದರೆ ಬ್ಯೂಟ್ 2-ol. Similarly, let us go for this functional group. ಆಮೇಲೆ ಇಲ್ಲಿ ಇನ್ನೊಂದು ಏನಂತ ಅಂದರೆ, ಫಂಕ್ಷನಲ್ ಗ್ರೂಪ್ ಜೊತೆ ಕಾರ್ಬನ್ ಆಟಮ್ ಅಟ್ಯಾಚ್ ಆಗಿದ್ರೆ ಆ ಕಾರ್ಬನ್ ಆಟಮ್ಗೂ ನಾವು ಕೌಂಟ್ ಮಾಡಬೇಕು. ಯಾವ ಥರ ಕೌಂಟ್ ಮಾಡಬೇಕು ಅಂತ ಅಂದರೆ, ಆ ಕಾರ್ಬನ್ ಆಟಮ್ ನಮಗೆ ಮಿನಿಮಮ್ ನಂಬರ್ ಬರಬೇಕು. ಇಲ್ಲಿ ಈ ಎಕ್ಸಾಂಪಲಲ್ಲಿ ಏನಿದೆ, ಫಂಕ್ಷನಲ್ ಗ್ರೂಪ್ ಇಸ್ CHO, that is aldehyde. Now when you take a root word, that is when you count the number of carbon atom, ಇಲ್ಲಿ number of carbon atoms ನಲ್ಲಿ ನಾವು ಈ ಕಾರ್ಬನ್ನು ಸಹ ನಾವು ಸೇರಿಸ್ಕೊಳ್ತೀವಿ. ಸೊ 1 ಇಲ್ಲಿ 2 ಇರೋದ್ರಿಂದ 2 3, this one is 4. So since there are 4 carbon atoms, we are using the word but. Now since for aldehyde group we are using a suffix al, we are going to first write the full name here as butane. ಈ ಅನ್ನು ತೆಗೆದು ನಾವು ಇಲ್ಲಿ al ಅನ್ನು ಯೂಸ್ ಮಾಡ್ತೀವಿ. So it is called as what, butanol. Now let me take few more examples. ಇವತ್ತು ನಾವು ಜಾಸ್ತಿ ಎಕ್ಸಾಂಪಲ್ಸನ್ನು ತಗೊಂಡೆ ಯಾವ ಥರ ನೇಮ್ ಮಾಡಬೇಕು, ಒಂದು ಫಂಕ್ಷನಲ್ ಗ್ರೂಪ್ ಇದ್ದರೆ ಎಷ್ಟು, 2 ಫಂಕ್ಷನಲ್ ಗ್ರೂಪ್ ಇದ್ದರೆ ಯಾವ ಥರ ಬರೀಬೇಕು, 3 ಫಂಕ್ಷನಲ್ ಗ್ರೂಪ್ ಇದ್ದರೆ ಯಾವ ಥರ ಬರೀಬೇಕು ಅಂತ ನೋಡೋಣ. Now I have taken here few more examples. Now let us start here. Again, as I said you, if the functional group is an ಟರ್ಮಿನೇಟಿಂಗ್ ಗ್ರೂಪ್, ದಟ್ ಈಸ್ ಟರ್ಮಿನೇಟಿಂಗ್ ಗ್ರೂಪ್ ಅಂತ ಅಂದರೆ ಲಾಸ್ಟ್ ಕಾರ್ಬನ್ಗೆ ಫಂಕ್ಷನಲ್ ಗ್ರೂಪನ್ನು ಅಟ್ಯಾಚ್ ಆಗಿರುತ್ತೆ. ಆ ಎಂಡ್, ಟರ್ಮಿನೇಟಿಂಗ್ ಎಂಡ್ಗೆ ಐದರ್ ಸೈಡ್ ಇರುತ್ತೆ, ಅದನ್ನು ನಾವು ಅಲ್ಲಿಂದನೇ ನಂಬರಿಂಗ್ ಮಾಡಬೇಕು. ಇಲ್ಲಿ ನಮಗೆ ಫಂಕ್ಷನಲ್ ಗ್ರೂಪ್ ಏನಿದೆ, COOH, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆಸ್ ಫ್ರಮ್ ದಟ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ COOH ಅಂತ ಅಂದರೆ ನಾವು ಪ್ರಿಫಿಕ್ಸ್ನಲ್ಲಿದ್ದಾಗ ಕಾರ್ಬಾಕ್ಸಿ ಅಂತ ಯೂಸ್ ಮಾಡ್ತೀವಿ, ಸಫಿಕ್ಸ್ನಲ್ಲಿದ್ದಾಗ ಓಯಿಕ್ ಆ್ಯಸಿಡ್. ನಾವು ಸಿನ್ಸ್ ನಾನು ಏನು ಹೇಳಿದೆ, ಇಲ್ಲಿ ಒಂದೇ ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ, ಒಂದೇ ಪೇರೆಂಟ್ ಚೈನ್ ಇರೋದ್ರಿಂದ ಇಲ್ಲಿ ನಾವು ಈ ಫಂಕ್ಷನಲ್ ಗ್ರೂಪ್ಗೆ ಏನು ತಗೊಳ್ತೀವಿ, ಮೇನ್ ಫಂಕ್ಷನಲ್ ಗ್ರೂಪ್ ಅಂತ ತಗೊಳ್ತೀವಿ. ಸೊ ಲೆಟ್ ಅಸ್ ಕೌಂಟ್ ದಿಸ್ ಕಾರ್ಬನ್ ಆಟಮ್ಸ್. 1 2 3 4 5. ಸೊ 5 ಕಾರ್ಬನ್ ಆಟಮ್ ಮೀನ್ಸ್ ಇಟ್ ಈಸ್ pentane, right? Now here functional group is what, COOH group is there, so we'll remove E and add with the suffix oic acid, that is pentanoic acid anta karitheve. Now let me go for this one. Illi
Again I'll number it. 1, 2, 3, 4. ಇಲ್ಲೂ 5 ಕಾರ್ಬನ್ ಆಟಮ್ ಇದೆ, ಅದಕ್ಕೆ ನಾವೇನು ಕರಿತೀವಿ, ಪೆಂಟೇನ್ ಅಂತ ಕರಿತೀವಿ. ಇಲ್ಲಿ ನಮ್ಮ ಫಂಕ್ಷನಲ್ ಗ್ರೂಪ್ ಏನಿದೆ, CO. C double bond O means ketone, and there is a suffix we are using on, that is ONE. So illi let us see the position of keto group. It is to the carbon 2 position. So here we'll write here as pen dash a hyphen carbon atom 2 ಗೆ CO group ಇರೋದ್ರಿಂದ ONE, pent 2 on ಅಂತ ಬರೀತೀವಿ. Now let us see for this group. ಇಲ್ಲಿ functional group again I have taken CO itself to make you understand how to number. ಇಲ್ಲಿ ಈ ಕಡೆಯಿಂದ ಬರೆದ್ರೂ ಕಾರ್ಬನ್ 3 ಈ ಕಡೆಯಿಂದ ಬರೆದ್ರೂ ಕಾರ್ಬನ್ 3 So we can number it from any side. So 1, 2, 3, 4, 5. So what the functional group is, COONE ಅಂತ ಬರಿಬೇಕು. 5 ಕಾರ್ಬನ್ ಆಟಮ್ಸ್ ಇರೋದ್ರಿಂದ pent 3 on ಅಂತ. And here another one group is there, another one compound is there here, where there are CONH2 is a functional group. CONH2 ಇದ್ರೆ ಇದಕ್ಕೆ ಆಸಿಟಮೈಡ್, ಆಮೇಲೆ ನಾವಿಲ್ಲಿ ಸಫಿಕ್ಸ್ ಅನ್ನು ಅಮೈಡ್ ಅಂತ ಯೂಸ್ ಮಾಡ್ತೀವಿ. ಸೊ ಹಿಯರ್ ಸಿನ್ಸ್ 3 carbon atoms are present, it is propane, root word. ಈ ಅನ್ನು ತೆಗ್ದು ಈ ಫಂಕ್ಷನಲ್ ಗ್ರೂಪ್ ಇದ್ದಾಗ, ದಟ್ ಈಸ್ ಆಸಿಡ್ ಅಮೈಡ್ ಇದ್ದಾಗ ಅಮೈಡ್ ಅಂತ ಬರುತ್ತೆ. That is propamide. I hope you are following. So till now what we have seen from some examples anta andre, when there is double bond, triple bond or any one functional group, how we have to name it. Now let us go for polyfunctional group. Poly means having 2 or more functional group. So let us see how we can name it when there are 2 or more functional groups are present. So 2 ಅಥವಾ 3 ಫಂಕ್ಷನಲ್ ಗ್ರೂಪ್ ಇದ್ದಾಗ ನಾವು ಯಾವ ಫಂಕ್ಷನಲ್ ಗ್ರೂಪ್ಗೆ ಮೇನ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ, ಬೇರೆದಿಗೆ ಸಬ್ಸ್ಟಿಟ್ಯೂಯೆಂಟ್ ಅಂತ ತಗೊಳ್ತೀವಿ, ಅದನ್ನು ನಾವು ಚೆಕ್ ಮಾಡಬೇಕು. ಸೊ ಅದು ಯಾವ ಥರ ಚೆಕ್ ಮಾಡಬೇಕು ಅಂತ ಅಂದರೆ, ಬೇಸ್ಡ್ ಅಪಾನ್ ದ ಪ್ರಿಫರೆನ್ಸ್ ಲಿಸ್ಟ್ ದಟ್ ಈಸ್ ಕಾಲ್ಡ್ ಆಸ್ ಆನ್ ಪ್ರಿಯಾರಿಟಿ ಲಿಸ್ಟ್. ಈ ಪ್ರಿಯಾರಿಟಿ ಲಿಸ್ಟನ್ನು I'll first write down the priority list and make you very simple to understand how to select the functional group as a main functional group, as well as how to select the other functional groups as a prefix. So let us see that one. Now I have written here the priority table. I'll explain you how we have to select the functional group as a main functional group and the other groups as a substituent. It has been written here in the decrease order. Whenever we get carboxylic acid as one of the functional group, then that carboxylic acid has to be considered as a main functional group. ಅಂದರೆ ನಮಗೆ 2 ಅಥವಾ 3 ಫಂಕ್ಷನಲ್ ಗ್ರೂಪ್ ಇದ್ದೆ, ಅದರಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅನ್ನು ಇದ್ದರೆ ಆ ಕಾರ್ಬಾಕ್ಸಿಲಿಕ್ ಆಸಿಡ್ ಶುಡ್ ಆಲ್ವೇಸ್ ಬಿ ದ ಮೇನ್ ಫಂಕ್ಷನಲ್ ಗ್ರೂಪ್. ಅದಾದ ನಂತರ ದ ಡಿರೈವೇಟಿವ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆಸಿಡ್ ಡಿರೈವೇಟಿವ್ಸ್. ಕಾರ್ಬಾಕ್ಸಿಲಿಕ್ ಆಸಿಡ್ ಡಿರೈವೇಟಿವ್ ಅಂತ ಅಂದರೆ ನಮಗೆ ಡಿರೈವೇಟಿವ್ಸ್ ಈ ಕಾರ್ಬಾಕ್ಸಿಲಿಕ್ ಆಸಿಡಿಂದ ಬಂದಿರೋ ಎಲ್ಲ ಕಾಂಪೌಂಡ್ಗೆ ನಾವು ಡಿರೈವೇಟಿವ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ COOR ಅಂತ ಅಂದರೆ ಎಸ್ಟರ್, COCl acid chloride, then CONH2 acetamide. ಸೊ ಫಸ್ಟ್ ಕಾರ್ಬಾಕ್ಸಿಲಿಕ್ ಗ್ರೂಪ್ ಬರುತ್ತೆ, ಅದಾದ ನಂತರ ಅದರ ಡಿರೈವೇಟಿವ್. ನೆಕ್ಸ್ಟ್ ಏನಂತ ಅಂದರೆ ಗ್ರೂಪ್ಸ್ ವಿತ್ ಟ್ರಿಪಲ್ ಬಾಂಡ್. ಸೊ ಲೈಕ್ ವಿ ಹ್ಯಾವ್ ಗಾಟ್ 2 groups here, one is cyno, another one is an isocyanide. One is cyanide, another one is an isocyanide. And the next is the groups with the double bond. So double bond ಇರುವ ಗ್ರೂಪ್ಸ್ ನೆಕ್ಸ್ಟ್ ಬರುತ್ತೆ, ಲೈಕ್ ಆಲ್ಡಿಹೈಡ್ ಅಂಡ್ ಕೀಟೋನ್. ಅದಾದ ನಂತರ ನಮಗೆ ಗ್ರೂಪ್ಸ್ ವಿತ್ ದ ಸಿಂಗಲ್ ಬಾಂಡ್ ಲೈಕ್ ಆಲ್ಕೋಹಾಲ್, ಅಮೈನ್ ಬರುತ್ತೆ.
ಸೊ ಲಾಸ್ಟ್ಲಿ ವಿ ಹ್ಯಾವ್ ವಿತ್ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್, ಕೊನೆಗೆ ಕಾರ್ಬನ್ ಕಾರ್ಬನ್ ಟ್ರಿಪಲ್ ಬಾಂಡ್ ಅನ್ನು ಬರುತ್ತೆ. ಸೊ ಈಗ ಈ ಪ್ರಿಯಾರಿಟಿ ಲಿಸ್ಟನ್ನು ಯೂಸ್ ಮಾಡಿ ಲೆಟ್ ಅಸ್ ಸಿ ಹೌ ವಿ ಕ್ಯಾನ್ ನೇಮ್ the organic compounds having polyfunctional group, that is nomenclature of an organic compound have a polyfunctional group. So let me take here again few examples to explain you people how we can name it. Compound ನಲ್ಲಿ ನಮಗೆ ಎರಡು ಚೈನ್ ಬರ್ತಾ ಇದೆ. ಒಂದು this long chain having 1 2 3 4 5 6 7 carbon atom. ಇನ್ನೊಂದು ಚೈನ್ ಬರ್ತಾ ಇದೆ 1 2 3 4 5 6 carbon atom. Though carbon 7 is the longest chain, but ಇಲ್ಲಿ ನಾವು functional group ಇದ್ದಾಗ we have to select the parent chain which containing the functional group. ಇಲ್ಲಿ 7 ಕಾರ್ಬನ್ ಆಟಮ್ಸ್ ಇದ್ರೂ ನಾವು ಈ 7 ಕಾರ್ಬನ್ ಇರುವ ಚೈನ್ ಅನ್ನು ಸೆಲೆಕ್ಟ್ ಮಾಡಲ್ಲ. ಏನಕ್ಕಂತ ಅಂದರೆ ಇಲ್ಲಿ ನಮಗೆ ಫಂಕ್ಷನಲ್ ಗ್ರೂಪ್ ಇದೆ, ಕಾರ್ಬನ್ ಕಾರ್ಬನ್ ಡಬಲ್ ಬಾಂಡ್ ಇದೆ. ಹಂಗಾಗಿ ಈ ಡಬಲ್ ಬಾಂಡ್ ಇರುವ ಚೈನ್ ಅನ್ನು ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಚೈನ್ ಆಸ್ the parent chain. We are taking this chain as what? A parent chain. Now how to number? First rule nama enittu selection of a main chain, we have done that. Now second what we have to do? We have to number. From where we have to number? Let me see. 1 2 3 4 5 6. ಇಲ್ಲಿ ಡಬಲ್ ಬಾಂಡ್ ಯಾವ ಕಾರ್ಬನ್ ಬರುತ್ತೆ? ಕಾರ್ಬನ್ 5 ಬರುತ್ತೆ. So let us take it in the other side. 1 2 3 4 5 6. So ಇಲ್ಲಿ ನಮ್ಗೆ ಏನು ಬಂತು? ಕಾರ್ಬನ್ 1 ಡಬಲ್ ಬಾಂಡ್ ಬಂತು. So how we can name it now? Here this becomes to be a substituent. So the substituent should always be written as a prefix. So here the substituent containing 3 carbon atom indicates it as an propyl and present to the carbon 3. So hence we are going to write here as 3 propyl. Now 6 carbon atoms, hex to the carbon atom 1 double bond is present in 3 propyl hex 1 ene. Now let me go for the other one. Now here we saw that the substituent should get the least number, but here there is a functional group. So this is our parent chain. Now when you number it from the other end, 1 2 to the carbon 2 we are getting double bond. When you take it from this side 1 2 3. So let us number it from the left hand side 1 2 3 4 5. Here this substituent is a methyl group at carbon 4. So we will write 4 methyl. Since 5 carbon atoms are present, pent, and to the carbon 2 double bond 2 ene. So the name of this compound is 4 methyl. 5 carbon irodrinda pent, carbon 2 ge double bond ide adike 2 ene. And here the last name will just see here. Now there are 2 functional groups. One is double bond ide, ಇನ್ನೊಂದು triple bond ide. So as per our preference table, that is a priority table, we have to first name it double bond, then we have to go for the triple bond. So that is numbering should be done such a way that this should get a minimum number. So we will write it 1 2 3 4 5. So first
in the main chain we have got 5 carbon atoms. So we will write it as pent. Then to the carbon 1 we have double bond. To the carbon 4 we have got triple bond. So what is the name here becomes? Pent 1. Now few more examples are taken here. 4. So again here Pent what we see here is there are 2 functional groups. One is OH group, then again a double bond is there. So always OH is preferred to double bond. So we have to numbering in such a way that this OH group should get the minimum number. So let me write it 1, 2, 3, 4, 5. So how to name it here? 5 means pent. Then at the position 2 OH group is there. So 2 ol. Then at 4 we have, so pent 2 ol, 4 ene is the name. Now let us see for the next. Here in the next row we have 2 double bonds. Here since it contains 2 double bonds, we are not going to repeat the name ene 2 times. Instead we are using a prefix di for 2, tri for 3 as we have done in the last session. So now let us name it carbon 1, 2, 3, 4. So from either end also we are getting the same thing 1, 2, 3, 4. So any side we can take. Now here 4 carbon atom. So we are writing but 1 comma to the carbon 1 to the carbon 3 1 comma 3. Since both are same double bond, we are writing diene. So but 1, 3 diene. Now in this example we are having 2 functional groups COOH, there is a carboxylic acid, and OH as a alcohol. So as from this list we can see here, when we have here 2, we have to follow this list. So first comes here what? Carboxylic acid, and then we have to take here OH group, and OH group should be taken as your prefix. Now how to name it? So when we have to number in such a way that this group should get a minimum number. So let us numbering here 1, 2, 3, 4, 5. Now the prefix has to be named first. So we will write 5. The prefix has to be named first. So first we will write here 5 hydroxy. Now how many carbon atoms are there? 5. So we will write pentanoic acid. That is 5 hydroxy. Since 5 carbon atoms are there, pentane, and OH group is present in the first position, we will write it oic acid. Here need not number when it is present to the carbon 1, we can just write it as oic acid, or else we can write even pent 1 oic acid also, both the way it is possible. So the name for this compound is 5 hydroxy pentanoic acid. Let me consider few more examples. Now in this example again here we are having 2 functional groups, one is ketone, another one is carboxylic acid. Now as I said you, we have to give first the preference to carboxylic acid. So carboxylic acid will be considered as a main functional group, whereas ketone is considered to be an substituent. So first let us number it 1, 2, 3, 4, 5. Now ketone is present at the position 3.
and the functional group ketone in prefix, it is called as what we have seen in our functional group list as OXO, OXO. Then here, how many carbon atoms are present? 5 carbon atoms. So it is pentanoic acid. Now, let me go for this one. Here we have got 4 functional groups. What are those 4 functional groups? One is ketone, second one OH, third is NH2, and here acetamide. When there are 4 functional group, same rule will follow. We'll have one functional group as a main functional group and other are a substituents. So here acid amide as a functional group, acetamide. So we'll number it from here 1, 2, 3, 4, 5. So 5 carbon atoms, so it is a pentane. Now how to name this? So this has to be followed as per the alphabetical order. Now let us see what others. NH2 is indicated as in the prefix amino. OH is hydroxy. Keto group comes with O. So here the functional group first to be named with alphabetical order is NH2 amine group, then comes with the hydroxy, then with O group, that is will be writing here. So let me write the name here. 2 amino, 3 hydroxy, 4 oxo. Then since 5 carbon atoms are present, pent, and for this we will be writing as amide. So what is the name here? Since 4 functional group ಇರೋದ್ರಿಂದ ಒಂದಕ್ಕೆ ನಾವು ಫಸ್ಟ್ ಮೇನ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ, ಮಿಕ್ಕಿದ್ದು 3 ಏನಾಗುತ್ತೆ ಸಬ್ಸ್ಟಿಟ್ಯೂಯೆಂಟ್ಸ್ ಆಗುತ್ತೆ. ಫಸ್ಟ್ ಫಂಕ್ಷನಲ್ ಗ್ರೂಪ್ಗೆ ಇಲ್ಲಿ ಅಮೈಡ್ ನಂಬರಿಂಗ್ ಆಗುತ್ತೆ 1, 2, 3, 4, 5. ಅದಕ್ಕೆ ರೂಟ್ ವರ್ಡ್ ಏನಾಯಿತು ಪೆಂಟೇನ್ ಆಯಿತು. ಇಲ್ಲಿ 3 ಫಂಕ್ಷನಲ್ ಗ್ರೂಪ್ ಇರೋದ್ರಿಂದ ವಿ ಹ್ಯಾವ್ ಟು ಫಾಲೋ ದ ಆಲ್ಫಾಬೆಟಿಕಲ್ ಆರ್ಡರ್. ಈ ಆಲ್ಫಾಬೆಟಿಕಲ್ ಆರ್ಡರಿಂದ ಫಾಲೋ ಮಾಡಿದಾಗ ನಾವಿಲ್ಲಿ ಏನು ಬರುತ್ತೆ, ನಮಗೆ ಅಮೈನ್ ಫಸ್ಟ್ ಬರುತ್ತೆ. ಇಟ್ ಈಸ್ ಅಟ್ ದ ಪೊಸಿಷನ್ 2. ಸೊ ಅದಕ್ಕೆ ನಾವೇನು ಕರಿತೀವಿ 2 ಅಮೈನೋ. ಕಾರ್ಬನ್ 3ಗೆ ಹೈಡ್ರಾಕ್ಸಿ ಇರೋದ್ರಿಂದ 3 ಹೈಡ್ರಾಕ್ಸಿ, 4 oxo, then this acetamide with a parent chain, that is 5 carbon atoms are present. So pentamide anta ಕರಿತೀವಿ. So these are the few example. Let me consider again 1 or 2 more example to make you people understand very well. Today we are going to learn only by taking examples how to name the different functional groups. In this example, now here this seems to be a long chain. When we see the number of carbon atoms, it has got 5 carbon atoms, but we can't consider that one because we have to see here where the functional group is there. So hangagi functional group enide aldehyde ee kade ide. So we have to start at number 1, 2, 3, 4 or 1, 2, 3, 4. Any side we are getting the same. So we will number it 1, 2, 3, 4. Now at the position 2 there are 2 substituents are there. One is CH3 methyl ide, innondu ethyl group ide. So we have to name it here in alphabetical order. So at the position 2 we have got here 2 ethyl, 2 methyl. Now since 4 carbon atoms are present, it is
but, and E should be replaced with Al for alcohol. So here 2-ethyl 2-methyl 4 carbon atoms ಇರೋದ್ರಿಂದ ಬ್ಯೂಟೇನ್ ಬರುತ್ತೆ and functional group aldehyde ಇರೋದ್ರಿಂದ Al, that is butanol. Now let us go for the next. ಈ ಗ್ರೂಪ್ನಲ್ಲಿ again we have got here two functional groups. One is double bond, another one is an OH group. So as I said you again in the last one, we have to take here one first with the main functional group as OH, whereas double bond as a substituent. So here let us number it in such a way that this OH as well as double bond should get the number. I hope you are following. So ನಾನು ಏನು ಹೇಳಿದೆ, ಫಂಕ್ಷನಲ್ ಗ್ರೂಪ್ ಇರೋದು ಲಾಂಗೆಸ್ಟ್ ನಂಬರ್ ಆಫ್ ಕಾರ್ಬನ್ನ ಚೈನನ್ನು ಸೆಲೆಕ್ಟ್ ಮಾಡಬೇಕು ಅಂತ. ಬಟ್ ಇಲ್ಲಿ OH ಗ್ರೂಪ್ ಈ ಫಂಕ್ಷನಲ್ ಗ್ರೂಪ್ನಲ್ಲಿದೆ, ಡಬಲ್ ಬಾಂಡ್ ಇಲ್ಲಿದೆ. ಸೊ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದಿಸ್ ಅವರ್ ಚೈನ್. Okay, and how to number it? The numbering should be done from the main functional group 1, 2, 3, 4. And what is the substituent here we are having? We are having a substituent as, now this substituent ethyl group should numbering is coming at carbon 3. So we will write 3 ethyl. Now how many carbon atoms are present? 4. So but. Now here we are having two functional group. So one is at carbon 3 we have got ene, then OL, that is alcohol. Or else if you want you can write it as else one alcohol also you can write, or else this can also be written as enol. Together also we can write. Both the names are correct. Either we can write 3-ethyl but 3-enol, or just you can write here 3-enol because ol is coming to the carbon 1. Now here the last example here is, again we are having two functional groups. Let us number it here 1, 2, 3, 4. To the carbon 3 what we are getting is a chloro, and chloro should always be taken as a prefix. So I am writing here as 3 chloro, 4 carbon atoms are there. So it is butanol. So 3 chloro butanol is the last name. So I hope this functional groups nomenclature you have understood. That is, we have studied today here nomenclature of an organic compound with one functional group, with two functional group, and with a polyfunctional group. So let us start naming for some cyclic compounds as well as some aromatic compounds. Now let us see here how to name cyclic compounds. I have written here few examples. Let us see. Now here in this first example, every corner indicates there is one CH2 group. Now let us expand and I will show you one example. When you expand this here, how we can write every corner one carbon and two hydrogen atom, and hence we will be having like this. Okay. That is, how many carbon atoms are there? 1, 2, 3, 4, 5, 6 carbon atoms are there. 6 carbon atoms means what it is? Hexane. So our root word is hexane. Now this 6 carbon atom has got single bond, so it is a alkane and we are returning as a hexane. Now these 6 carbon atoms are in the form of a cycle, and whenever it is in the form of a cycle, we are going to use a word as a cyclo. Hence for this compound we are writing as cyclohexane.
hexane. Now, let me go for this one. When you see for this, 1, 2, 3, 4, 5 carbon atoms are there. That is pentane, and all are having a single bond, and it is in the form of a cycle. So, we are writing here as cyclopentane. Now, what is the difference between this and this? Here, there is one double bond, and whenever there is a one double bond, we are going to write it as an ene, and we can see here there are 6 carbon atoms and one double bond is there. So, we are going to name this compound as cyclohexene. Since one double bond is there and the compound is in the form of a cycle, there are 6 carbon atoms. So, it is a cycle, means we are writing a cyclo, and 6 carbon atoms are there, hex, and one double bond is there, we are writing it as an hexene, that is cyclohexene. Let us go for the next. Now, here we will follow the same rule. We will see here there are 2 substituents. We will number in such a way that the substituent should get always the lowest possible number. So, we will number it from this side, 1, 2, 3, 4, 5, 6. Now, again here it is 6 carbon atoms, and hence it is a hexane. Now, here there are 2 substituents. One substituent is at the position 1, another one is at the position of 3. Now, here this terminal end is nothing but CH3, that is an alkyl group, methyl group, and here there are another side chain which has got 3 carbon atoms. So, this is a 3 carbon atom means propyl. So, let us name it as in the form of an as per the alphabetical order. So, when you name it in the alphabetical order, what we are going to get first? M, and then we are going to get a P. So, here to the carbon 1 we have got here methyl. So, we will be writing here 1 methyl 3 propyl, and since the hexane is in the form of a cycle, we are using the word cyclohexane. I hope you have followed. So, 1 methyl 3 propyl cyclohexane. Similarly, we have there another one example where again there are 2 substituents. We will be numbering here from the one substituent 1, 2, 3, 4, 5, 6. Now, the substituent one is at the position of 1, another one is at the position of 3. At the position of 3, the substituent what we have got 2 carbon atoms, that is ethyl, and at the substituent carbon 1 at the carbon 1 we have got 2 substituent, and that both of them are methyl. So, as one of the rule, we won't be naming again and again, we will be using as di and tri. So, here what we are going to write it here as 3 ethyl 1, 1, since 2 methyl groups are there, dimethyl cyclohexane. So, 3 ethyl 1, 1 dimethyl cyclohexane. Why we have named first ethyl is because according to the alphabetical order, E comes first, then M. So, we are writing here 3 ethyl 1, 1 dimethyl cyclohexane. Here in this compound we have got 2 functional group, one Cl, another one is an OH. OH being the main functional group, will start numbering from 1. So, this is 1, this will be 4. So, here Cl is an substituent, OH is a main functional group. So, we will write the name as
4-chloro, and since it is at the position of 1, we can directly write it here as cyclohexanol for this compound. That is 4-chlorocyclohexanol. Now, for this, again here we have got a cyclohexane ring with 1 carboxylic acid. Now, we will name it here as first this, that is cyclohexane. We will write it the main chain as cyclohexane, this carboxylic acid as same as, that is carboxylic acid, cyclohexane carboxylic acid. Now, in the last function compound, we have here one cyclohexane and then a side chain, and the side chain having 4 carbon atoms. Now, how to name this 4 carbon atoms? Now, let us number it from this end, 1. So, this substituent gets here as an 1, and this side chain contains 4 carbon atom. So, we are writing the name as 1 butyl, since cyclic group, cyclohexane. That is 1 butyl cyclohexane is the name for this compound. So, these are the few examples to write the cyclic compounds IUPAC name. Now, let us go for the last part of this session, that is aromatic compounds, that is naming the derivatives of benzene. Now, in the last part of this session, we are going to learn the names of substituted benzene compounds. For that, I have written few compounds of substituted benzene here. We all know what is the structure of benzene. A structure of benzene is a simple this structure, which we are calling as benzene. Now, here we are taking substituted benzene compounds. Let us see how we can name this substituted benzene compounds. Now, here for this, the first I have taken a substituted benzene compound which is having the substituted group as CH3. Now, here CH3 is called as what? Methyl. So, we are writing here the name for this is methyl benzene. So, the common name usually we will write it here as toluene. This methyl benzene is called as a toluene, and most of the time we are writing this compound as toluene, not methyl benzene, though the UPSC name here is a methyl benzene. Now, the second name here, this functional group is an methoxy. So, we are going to write this name as an methoxy benzene. Now, this methoxy benzene can also have one more name as an anisole. Now, this is again NH2 group, amine group. So, we will write here as an aminobenzene. And usually we will represent this as aniline. This aminobenzene, usually we will write it as an aniline. Whereas here NO2 group is there. So, this group is nothing but nitro group, and this is a benzene. So, it is an nitrobenzene. And here this Br group is bromo. So, we will write it here as an bromobenzene.
So, here in the first, what we have seen here is the benzene with only one substituted group. Now, when it is CH3 methyl, a benzene ring, so methyl benzene, common name is toluene, OMe methoxy group, so methoxy benzene, another common name for this is anisole, NH2 group, amino group, so amino benzene, commonly called as an aniline, and here NO2 nitro group benzene, so it is nitrobenzene, and ಇದು BR ಇರೋದ್ರಿಂದ ಬ್ರೋಮೋ ಬೆನ್ಸಿನ್ ಅಂತ ಕರಿತೀವಿ. Now let us see here for ಡೈಸಬ್ಸ್ಟಿಟ್ಯೂಟೆಡ್ ಅಂದರೆ ಎರಡು ಸಬ್ಸ್ಟಿಟ್ಯೂಟೆಡ್ ಗ್ರೂಪ್ಸ್ ಇದ್ದಾಗ ಯಾವ ಥರ ಇದಕ್ಕೆ ನಾವು ಹೆಸರನ್ನು ಬರಿಬೋದು. Now we have to number it here. 1, 2, 3, 4, 5, 6. The Br, that is a bromo, is at the position of 1 and 3. So, we call the name for this as 1, 2 dibromo benzene. We call as 1, 2 dibromo benzene. Now, here it is 1, 2, 3, 4, 5, 6. So, we call it as 1,3-dibromo benzene. These are the IUPAC name. We can name it in common form also. Now, how the common name is? By giving a position as ortho, meta and para. Now, one will be considered as a functional group. Next carbon to the functional group is indicated as ortho. So, this position will be ortho, this will be meta and this will be para. So, now we can write it here as, when we have here two or more substituent, we can name it as ortho, meta, para. Now, for this particular compound, we can name as, since Br is at the position of an ortho, we can write ortho dibromo benzene. Now, since this is at the meta position, we can write it meta dibromo benzene, or simply we can write for this meta as m dibromo benzene. Now, here this is at the position of para, so we can write it as para dibromo benzene. This is how we can name it when same two groups are there, or two groups are present in the form of an ortho, meta or para. Now, let us go for other substituents. Now, let me take this example. Now, here we will consider as this as a functional group. So, we will number it here 1, 2, 3, 4, 5, 6. So, at position 1 we have chloro. So, we are going to name it here as 1 chloro 2, 4 dinitro benzene. 1 chloro 2, 4 dinitro benzene. Similarly, here when you take, now this is a nitrobenzene. There are two substituents. Now, we will name it this substituent as 1, this is as 2. So, this name here is 1 methyl, but we will write it in the form of an alphabetical order. So, we are going to write first for the chloro. So, the name for this is 2 chloro 1 methyl. Since it is a nitrobenzene, we are naming as nitrobenzene. That is 2 chloro 1 methyl, and if you want number also we can write at the position 4. So, 4 nitrobenzene. Now,
The last name I have written here is this one. Now, this is ethyl group, this is methyl group, and this is our aniline. So, the numbering can be done from this position. So, here this is an aniline. So, here methyl is there, ethyl is there, 1, 2, 3, 4. So, here 4 ethyl, 2 methyl, since it is an aniline, it is we are writing as aniline. So, this is for the substituted benzene. I hope you people have understood both the section of IUPAC. In the last session, what we have done is about only about a branch alkanes. Now, in this session, we have studied about naming of an organic compound with a functional group as well as cyclic compounds and aromatic derivatives. That is a benzene derivatives. So, all of you, if you have followed, please do like, subscribe and share. And if you have any queries, just inform us through our email or put it in our website. Thank you.